ಇನ್ನು ಮುಂದುವರಿದಂತೆ ಸಚಿವ ಮಹದೇವಪ್ಪನವರು ಆನೆ ನರಿ ಕಥೆಯೊಂದನ್ನು ಹೇಳಿದ್ದಾರೆ. ಆನೆ ನಡ್ಕೊಂಡು ಹೋಗ್ತಿರುತ್ತೆ, ನರಿಯೊಂದು ಕಾದು ಕೂತಿರುತ್ತೆ. ಅದೇನೋ ಬೀಳುತ್ತೆ ಅಂತ ನರಿಯೊಂದು ಕಾಯ್ತಾ ಇರುತ್ತೆ. ಅದು ಬೀಳಲ್ಲ, ಆನೆ ನಡೆಯೋದನ್ನು ನಿಲ್ಲಿಸಲ್ಲ. ಅಂದರೆ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಟ್ಟಿರುವ ರೀತಿ ಮಹದೇವಪ್ಪನವರು. ಕಾಂಗ್ರೆಸ್ ಸರ್ಕಾರ 5 ವರ್ಷ ಸುಭದ್ರವಾಗಿರುತ್ತೆ, ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ತಪ್ಪೇನೂ ಇಲ್ಲ, ಹೀಗಂತ ವಿರೋಧ ಪಕ್ಷಗಳಿಗೆ ಸಚಿವ ಮಹದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ. ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಜನ ಮ್ಯಾಂಡೇಟ್ ಕೊಟ್ಟಿರೋದೇ ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡಬೇಕು ಅಂತ. ಮುಖ್ಯಮಂತ್ರಿ ಆಗಿದಾರಲ್ವಾ, ಯಾಕಿದ್ದು ಅನುಮಾನ ಯಾಕೆ ನಿಮಗೆ? 136 ಶಾಸಕರ ಬೆಂಬಲ ಇರುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ. ಯಾರಿಗಾದರೂ ಆನೆ ಹೋಗ್ತಾ ಇದೆ, ನರಿ ನೋಡ್ತಾ ಇದೆ, ಹೆಜ್ಜೆ ಇಡ್ತಾ ಇದೆ, ಆನೆದು ಬೀಳಂಗಿಲ್ಲ, ನರಿ ತಿನ್ನಂಗಿಲ್ಲ. ಯಾವ ಬೆಳವಣಿಗೆಗೂ ಇಲ್ಲ. ಶಾಸಕಾಂಗ ಸಭೆ, AICC ಶಾಸಕಾಂಗ ಸಭೆ, AICC ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ. ರಾಜ್ಯದ 7 ಕೋಟಿ ಜನರು ಆಶೀರ್ವಾದ ಮಾಡಿ 135 ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ BJPಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು. ಯಾವುದ್ರ ವಿರುದ್ಧ? ವ್ಯಾಪಕ ಭ್ರಷ್ಟಾಚಾರ, ದುರಾಡಳಿತ BJP ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು. 135 ಜನ ಶಾಸಕರು ಆಯ್ಕೆ ಆದಮೇಲೆ ಹೌ ಕ್ಯಾನ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಕ್ಯಾನ್ ಬಿ ಡಿಸ್ಟೆಬಿಲೈಸ್?